ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 1 ಕಪ್ ಅಕ್ಕಿ ಇದ್ದರೆ ಸಾಕು ಗರಿಗರಿಯಾದ ವಡೆನ ಮಾಡ್ಬೋದು. ತುಂಬ ಈಸಿಯಾಗಿ ಮನೆಯಲ್ಲಿ ಉದ್ದಿನಬೇಳೆ ಇಲ್ಲದೆ ಹಾಗೆ ಕಡಲೆ ಹಿಟ್ಟು ಇಲ್ಲದಲೇ ನಾವು ಯೂಸ್ ಮಾಡ್ದಲೇ ಇವತ್ತು ನಾವು ಗರಿಗರಿಯಾದಂತಹ ವಡೆನ ಮಾಡ್ಕೋತಿದ್ದೀವಿ, ಅದು ಅಕ್ಕಿಯಿಂದ. ಸೊ ಇಲ್ಲಿ ಅಕ್ಕಿನ ನಾನು ಸುಮಾರು ಒಂದು 2 ಗಂಟೆಗಳ ಕಾಲ ನೆನೆ ಹಾಕಿದ್ದೀನಿ, ನೋಡ್ಬೋದು ನೀವು. ಸೊ ಅಕ್ಕಿ ನೆನೆ ಹಾಕಿ ಇದನ್ನು ಒಂದು 2 ಗಂಟೆ ಬಿಟ್ಬಿಡಿ. ಟೈಮ್ ಇದ್ದರೆ 3 ಗಂಟೆ ಬಿಡ್ಬೋದು, ಟೈಮ್ ಇಲ್ಲ ಅಂತಂದರೆ 1-2 ಗಂಟೆ ಬಿಟ್ಟರೆ ಸಾಕು. ಈಗ ನೀರನ್ನು ಬಸ್ಕೊಳ್ಳೋಣ. ನಂತರ ನಾನು ನೋಡಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಇವಾಗ ನಾವು ನೆನೆಸಿರೋವಂತಹ ಅಕ್ಕಿನ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಈಗ ನಾನು ಅರ್ಧ ಕಪ್ ಆಗುವಷ್ಟು ಅದಕ್ಕೆ ಗಟ್ಟಿ ಮೊಸರನ್ನ ತಗೋತಾ ಇದ್ದೀನಿ. ಸೊ ಈಗ ಮೊಸರನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವೆರಡೂ ಕೂಡ ನುಣ್ಣಗೆ ನಾವು ರುಬ್ಕೊಂಬರೋಣ, ನೈಸಾಗಿರಬೇಕು. ಸೊ ನೋಡಿ ಈ ಥರ ನೈಸಾಗಿರಬೇಕು, ಜಾಸ್ತಿ ಅದು ಪೌಡರ್ ಥರ ಆಗಬಾರ್ದು. ಓಕೆ, ಇಷ್ಟನ್ನು ಈಗ ರುಬ್ಕೊಂಬಂದಿದ್ದೀವಿ. ಈಗ ಒಂದು ಪ್ಯಾನಿಗೆ ಇದನ್ನು ಹಾಕ್ಕೊಳ್ಳೋಣ. ಓಕೆ, ಸೊ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿಯಿಂದ ನಾವು ಗರಿಗರಿಯಾದ ವಡೆ ಮಾಡ್ಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ವಡೆಗಿಂತ ಟೇಸ್ಟು ಸೂಪರಾಗಿರುತ್ತೆ. ಇಲ್ಲಿ ನಾನು 1 ಕಪ್ ಅಕ್ಕಿ ತೊಗೊಂಡಿರುವಂತಹ ಕಪ್ಪಲ್ಲೇ 1 ಕಪ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ನೀರನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಸ್ಟವ್ ಮೇಲೆ ಇಟ್ಟಿದ್ದೀವಿ ಇವಾಗ. ಸೊ ಸ್ಟವ್ ಮೇಲೆ ಇಟ್ಟ ತಕ್ಷಣ ಇದು ತಳ ಹಿಡಿಯುತ್ತೆ, ಯಾಕೆಂದರೆ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋದ್ರಿಂದ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಇದನ್ನು ಕೈ ಬಿಡದಾಗೆ ನೀವು ಮಿಕ್ಸ್ ಮಾಡ್ತಾನೆ ಇರಿ, ಅದು ಸ್ವಲ್ಪನೇ ಗಟ್ಟಿ ಆಗ್ತಾ ಬರುತ್ತೆ. ಓಕೆ ನೋಡಿ ಎಷ್ಟು ಬೇಗ ಅದು ಗಟ್ಟಿ ಆಗ್ತಾ ಬರುತ್ತೆ. ಹೀಗೆ ಮಿಕ್ಸ್ ಮಾಡ್ತಾ ಇರಿ, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿರಿ. ತುಂಬಾ ಈಸಿಯಾಗಿ ಫ್ರೆಂಡ್ಸ್ ನೀವು ರೈಸ್ ವಡೆನ ಮಾಡ್ಕೋಬೋದು. ಇಷ್ಟು ಈಸಿಯಾಗಿ ಅಂತಂದರೆ ಖಂಡಿತ ದಿನ ಕೂಡ ನೀವು ಮಾಡ್ಕೊಂಡು ತಿನ್ಬೋದು, ಅಷ್ಟು ಈಸಿ ರೆಸಿಪಿ ಇದು. ಓಕೆ ನೋಡಿ, ಇವಾಗ ಇದನ್ನು ಸ್ವಲ್ಪ ನಾವು ಈ ಥರ ಸ್ಪ್ರೆಡ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಓಕೆ, ಸಾಕೀಗ ಇದು ಕರೆಕ್ಟಾಗಿ ಆಗಿದೆ. ಇದನ್ನು ಇವಾಗ ನಾವು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳೋಣ. ಸೊ ನೋಡ್ಬೋದು, ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಓಕೆ, ಸ್ವಲ್ಪ ಅದು ತಣ್ಣಗಾಗಲಿ, ಅಂದರೆ ಸ್ವಲ್ಪ ಬೆಚ್ಚಗಿರಬೇಕು, ಪೂರ್ತಿ ತಣ್ಣಗಾಗಬಿರಬಾರ್ದು. ತಣ್ಣಗಾದರೆ ಅದನ್ನು ಮಾಡೋಕ್ಕೆ ಬರೋದಿಲ್ಲ, ಚೆನ್ನಾಗಿ ಬರೋಲ್ಲ. ಸೊ ಇವಾಗ ಇದಕ್ಕೆ ನಾವು ಕೆಲವೊಂದು ಸ್ಪೈಸಸ್ನ ಹಾಕೋಬೇಕಾಗುತ್ತೆ. ಇಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ ಹಸಿರು ಮೆಣಸಿನ್ಕಾಯಿ 1-2 ಸಣ್ಣದಾಗಿ ಕಟ್ ಮಾಡಿರೋದು, ಮತ್ತು ಶುಂಠಿನ ನಾನು ತುರಿದು ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನ್ ಆಗುವಷ್ಟು. ಓಕೆ, ಮಧ್ಯೆ ಮಧ್ಯೆ ಶುಂಠಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತಿಂತಾ ಇದ್ದಾಗ ನಮಗೆ. ಇಲ್ಲಿ ಕೊತ್ತಂಬರಿ ಕರಿಬೇವನ್ನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಈ ರೈಸ್ ವಡೆನ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಉದ್ದಿನಬೇಳೆ ಇಲ್ದಲೇ ಮತ್ತು ಕಡಲೆ ಹಿಟ್ಟು ಕೂಡ ಹಾಕ್ತಲೇ ಇವತ್ತು ನಾವು 1 ಕಪ್ ಅಕ್ಕಿಯಿಂದ ಗರಿಗರಿಯಾದ ವಡೆನ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಇನ್ನೊಂದು ಸಲ ನಾದ್ಕೊಳ್ಳಿ. ನಂತರ ಇವಾಗ ಸ್ವಲ್ಪ, ಯಾಕೆಂದರೆ ಅಕ್ಕಿ ಇರೋದ್ರಿಂದ ಕೈಗೆ ಅಂಟುತ್ತೆ, ಹಾಗಾಗಿ ಸ್ವಲ್ಪ ಎಣ್ಣೆನ ನೀವು ಈ ಥರ ಒದ್ದೆ ಮಾಡಿಕೊಂಡು ನಂತರ ವಡೆ ರೆಡಿ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಅದಕ್ಕೆ ಹೋಲ್ ಮಾಡ್ಕೊಳ್ಳೋಣ. ನಾವು ಮಾಮೂಲಿ ಉದ್ದಿನಬೇಳೆ ನಾವು ವಡೆ ಮಾಡ್ಕೋತೀವಲ್ಲ, ಅದೇ ಥರ ಬರುತ್ತೆ. ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಇದೇ ಥರ ಟ್ರೈ ಮಾಡಿ, ಕ್ರಿಸ್ಪಿಯಾಗಿ ರೈಸ್ ವಡೆ ಅಂತೂ ಖಂಡಿತವಾಗ್ಲೂ ಬರುತ್ತೆ. ನೋಡಿ ಈ ಥರ ಹೋಲ್ ಮಾಡ್ಕೊಳ್ಳೋಣ. ಹೋಲ್ ಮಾಡಿ ಇವಾಗ ನಾನು ಎಲ್ಲ ವಡೆಗಳನ್ನು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೋತೀನಿ. ನೋಡಿ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದಲ್ಲ. ಸೊ ಇವಾಗ ಒಂದು ಪ್ಯಾನಿಗೆ ನಾನು ಬಿಸಿ ಮಾಡೋದಕ್ಕೆ ಆಯಿಲ್ ಹಾಕಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾಯಲಿ ಚೆನ್ನಾಗಿ, ಯಾಕೆಂದರೆ ವಡೆ ನಾವು ಹಾಕಿದಾಗ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಅರ್ಧಂಬರ್ಧ ಕಾದಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ, ಎಣ್ಣೆ ಕುಡಿಯುತ್ತೆ. ಸೊ ಹಾಗಾಗಿ ಈಗ ನಾನು ವಡೆಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಓಕೆ, ಎಲ್ಲ ವಡೆ ಈಗ ರೆಡಿ ಮಾಡಿರುವಂತಹ ವಡೆನೆಲ್ಲ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಇದು ಕಲರ್ ಸ್ವಲ್ಪ ಚೇಂಜ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಸ್ವಲ್ಪ
ಬೇಯಿಸಬೇಕಾಗತ್ತೆ. ಯಾಕೆಂದರೆ 1 ನಿಮಿಷ 2 ನಿಮಿಷದಲ್ಲಿ ಆಗೋದಿಲ್ಲ. ಸುಮಾರು ಒಂದು 3 ರಿಂದ 4 ನಿಮಿಷ ತಗೊಳುತ್ತೆ ಒಂದು ಸೈಡ್ ಬೇಯೋದಕ್ಕೆ. ಸೊ ಈಗ ಒಂದು ಸೈಡ್ ಆಗಿದೆ. ಮತ್ತೆ ನಾನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೋತಾ ಇದ್ದೀನಿ. ನೋಡಿ ಆಟೋಮೆಟಿಕ್ ಕಲರ್ ಚೇಂಜ್ ಆಗುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿ ಆದಂತಹ ಅಕ್ಕಿಯಿಂದ ನೀವು ವಡೆನ ಮಾಡ್ಕೊಳ್ಳಿ. ಓಕೆ, ನೋಡಿ ಇವಾಗ ಇದು ಕರೆಕ್ಟಾಗಿ ಬೆಂದಿದೆ. ಸೊ ಒಂದು 5-5 ನಿಮಿಷ ಬೇಕಾಗುತ್ತೆ 2 ಸೈಡ್ ನೀವು ಬೇಯಿಸ್ಕೊಳ್ಳೋದಕ್ಕೆ. ಸೊ ಇವಾಗ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗೆದಿಟ್ಕೋತೀನಿ. ನೋಡಿ ತುಂಬ ಈಸಿಯಾಗಿ ಅಕ್ಕಿ ಹಿಟ್ಟಿಂದ ನೀವು ಕೂಡ ಗರಿ ಗರಿಯಾದ ವಡೆ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ.